ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ಜಾರಿಗೆ ತಂದ ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಸ್ವಚ್ಛ ಹಾಗೂ ಆರೋಗ್ಯಕರ ಪರಿಸರ ನಿರ್ಮಾಣಕ್ಕಾಗಿ ಸ್ವಚ್ಛತೆ ಕಾಪಾಡುವುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಪಾಲಿಕೆ ಆಯುಕ್ತ ಪಿಎಸ್ ಮಂಜುನಾಥ್, ನಗರದಲ್ಲಿ ನಿತ್ಯ 100 ಟನ್ ಹಸಿ ಕಸ ಉತ್ಪಾದನೆಯಾಗುತ್ತಿದೆ. 65,000 ಒಣಕಸ ಉತ್ಪಾದನೆಯಾಗುತ್ತಿದೆ. ಈ ಪೈಕಿ ನಿತ್ಯ 30 ಟನ್ ಹಸಿ ಕಸದಿಂದ ಬಯೋಗ್ಯಾಸ್ ಗೊಬ್ಬರ ಉತ್ಪಾದಿಸಲಾಗುತ್ತಿದೆ. ಒಣಕಸವನ್ನು ಮರುಬಳಕೆಯ ಕಚ್ಚಾ ಸಾಮಗ್ರಿಯನ್ನಾಗಿ ಪರಿವರ್ತಿಸಲಾಗುತ್ತಿದೆ ಎಂದರು. ಕಸ ವಿಲೇವಾರಿ ಮಾಡಲಿಕ್ಕೆ ನಮಗೆ ಸ್ವಚ್ಛ ಭಾರತ್ ಮಿಷನ್ ಇಂದ ನಮಗೆ ಅನುದಾನ ಬಿಡುಗಡೆ ಆಗ್ತಾ ಇದೆ. ಪೌರ ಕಾರ್ಮಿಕರಾದ ದುರ್ಗಮ್ಮ, ಸಾರ್ವಜನಿಕರಿಗೆ ಹಸಿ ಹಾಗೂ ಒಣಕಸವನ್ನು ಪ್ರತ್ಯೇಕಿಸಿ ಕೊಡುವಂತೆ ಮನವಿ ಮಾಡುತ್ತೇವೆ. ಆದರೂ ಕೆಲವರು ಒಟ್ಟಿಗೆ ಕೊಡುತ್ತಾರೆ. ನಾವು ಅದನ್ನು ಬೇರ್ಪಡಿಸಿ ತೆಗೆದುಕೊಳ್ಳುತ್ತೇವೆ ಎಂದರು. ಪೇಪರ್ಸ್, ಅಟ್ಟೆ ಅವೆಲ್ಲ ಬೇರೆ ಕೊಡು ಅಂತ ಕೇಳ್ಕೊಂತ ಇದ್ವಿ ನಾವು. ಅವರು ಒಬ್ಬರು ಕೊಡ್ತಾರೆ, ಒಬ್ಬರು ಕೊಡೋದಿಲ್ಲ. ಸ್ಥಳೀಯರಾದ ಸಾಯಿರಾ ಬಾನು, ಕಸ ಬೇರ್ಪಡಿಸಿಕೊಡುವಂತೆ ಅರಿವು ಮೂಡಿಸಲಾಗುತ್ತಿದ್ದು ರಸ್ತೆ ಬದಿ ಕಸ ಬಿಸಾಡದಂತೆ ತಿಳಿ ಹೇಳುತ್ತಿದ್ದೇವೆ ಎಂದರು. ನಗರ ಪಾಲಿಕೆಯಿಂದ ನಮಗೆಲ್ಲ ವೆಹಿಕಲ್ಸ್ ಬರ್ತಾ ಇದೆ, ಅವ್ರಿಗೆ ಕೊಡಿ. ಅಂಡ್ 2 ಕಂಟೈನರ್ಸ್ ಇದೆ, ಹಸಿರು ಮತ್ತೆ ಬ್ಲೂ. ಅದರಿಂದ ಅದರಲ್ಲೇ ನೀವು ನಿಮ್ದು ಏನಿರೋದು ವೇಸ್ಟ್ ಎಲ್ಲ ಡಿಸ್ಪೋಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಗುರುಪ್ರಸಾದ್, ಕಸವನ್ನು ಬೇರೆ ಬೇರೆಯಾಗಿ ವಿಂಗಡಿಸಿಯೇ ಕೊಡುತ್ತಿದ್ದೇವೆ. ಪೌರ ಕಾರ್ಮಿಕರು ನಮಗೆ ಸಹಕರಿಸುತ್ತಾರೆ ಎಂದು ತಿಳಿಸಿದರು. ಡಾಕ್ಟರ್ ಹೇಳೋದ್ರ ಪ್ರತಿ ಸಲ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಕಸ ತುಂಬೋದಿಲ್ಲ ಅಂತ.